ವೆಲ್ಕಮ್ ಟು ಎಕ್ಸ್ಪರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2026 ನೆಕ್ಸ್ಟ್ ಪ್ರೊಸೀಜರ್ ಏನಂತ ಕೇಳ್ತಾರೆ. ಈಗ ರಿಸಲ್ಟ್ ಬಂತು, ನೆಕ್ಸ್ಟ್ ಪ್ರೊಸೀಜರ್ ಕರ್ನಾಟಕದಲ್ಲಿ ಏನೇನು ಇರುತ್ತೆ ಕೆಯಲ್ಲಿ. ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ, ಅವ್ರಿಗೆ ಭಾಳಷ್ಟು ಕನ್ಫ್ಯೂಷನ್ ಇದೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಇದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ ಕಂಪ್ಲೀಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಏನು ನೀಟ್ ರಿಜಿಸ್ಟ್ರೇಷನ್ ಬಿಟ್ಟಿದಲ್ಲ ಅದು ಯಾರಿಗೆ ಅಂದರೆ, ಯಾರು ಓನ್ಲಿ ನೀಟ್ ಬರ್ದಿದ್ದೀರಾ, ಫಾರ್ ಎಕ್ಸಾಂಪಲ್ KCT ಅಪ್ಲಿಕೇಶನ್ ಹಾಕಿಲ್ಲ, KCT ಎಕ್ಸಾಮ್ ಬರ್ದಿಲ್ಲ, ಓನ್ಲಿ ನೀಟ್ ಬರ್ದಿದ್ದಲ್ಲ ಅವ್ರಿಗೆ ಇದು ನ್ಯೂ ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ. ನೀವು ಇದು ಕ್ಲಿಕ್ ಮಾಡಿಕೊಂಡು ನ್ಯೂ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯೂಸರ್ ID ಪಾಸ್ವರ್ಡ್ ಎಲ್ಲ ಬರುತ್ತೆ. ಅದಾದಮೇಲೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸು ಮತ್ತು ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸು ನಿಮ್ಮ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಇದು ಓನ್ಲಿ ನೀಟ್ ಬರ್ದವ್ರಿಗೆ ಮಾತ್ರ ಇವಾಗ ರಿಜಿಸ್ಟ್ರೇಷನ್ ಬಿಟ್ಟಿದ್ದು. ಓಕೆ, ಈ ವರ್ಕ್ ಆಗ್ತಾಯಿದೆ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ, ನಿಮಗೆ 24 ತನಕ, ಅಷ್ಟರೊಳಗಡೆ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆಮೇಲೆ ಈಗ KCT ಬರ್ದವ್ರು ಏನು ಮಾಡ್ಬೇಕಂತ ಕೇಳ್ತಾಯಿದ್ರು ಫ್ರೆಂಡ್ಸ್. ಆಲ್ರೆಡಿ ಅಲ್ಲಿ ನೋಟಿಫಿಕೇಶನ್ಗಳಲ್ಲಿ ಕೊಟ್ಟಿದ್ದಾರೆ. ಏನಂದರೆ KCT ಬರ್ದವರು ನಿಮಗೆ ನೀಟ್ ರೋಲ್ ನಂಬರ್ ಎಂಟರ್ ಮಾಡೋದು ಅಷ್ಟೇ. ನೀವು ಮತ್ತೊಂದು ಸತಿ ರಿಜಿಸ್ಟ್ರೇಷನ್ ಮಾಡೋಂಗಿಲ್ಲ, ಓನ್ಲಿ ನೀಟ್ ರೋಲ್ ನಂಬರ್ ಎಂಟರ್ ಮಾಡಬೇಕು. ಅದಕ್ಕೆ ಲಿಂಕ್ ಸದ್ಯದಲ್ಲೇ ಬಿಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಬಿಟ್ಟಿಲ್ಲ, ಭಾಳಷ್ಟು ಟೆನ್ಷನ್ ತೊಗೋತಾರೆ, ಎಲ್ಲಿ ಎಂಟರ್ ಮಾಡೋದು, ಎಲ್ಲಿ ಮಾಡ್ತಾರೆ. ನೀಟ್ ರೋಲ್ ನಂಬರ್ ಎಂಟರ್ ಮಾಡೋಕ್ಕೆ ಲಿಂಕ್ ಬಿಡ್ತಾರೆ, ಆ ಬಿಟ್ಟ ಮೇಲೆ ನೀವು ಎಂಟರ್ ಮಾಡಬೇಕಾಗುತ್ತೆ. ಓನ್ಲಿ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ಆಯಿತು. ಸೊ ನೀವು ನೀಟು ಕೌನ್ಸಿಲಿಂಗ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಆಲ್ರೆಡಿ ನೀವು ಕೆಲವೊಂದು ಸ್ಟೂಡೆಂಟ್ಸು KCTಯಲ್ಲಿ ಹೋಲ್ಡ್ ಮಾಡಿಕೊಂಡಿದ್ದಾರೆ, ಇದ್ರ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಇಲ್ಲ ನೀವು KCT ಓನ್ಲಿ ಬರ್ದಿದ್ದೀರಾ, ನಾನು ಯಾವುದೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನೀಟ್ ರೋಲ್ ನಂಬರ್ ಎಂಟರ್ ಮಾಡಿಬಿಟ್ಟು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋದು. ಇನ್ನೊಂದು ಸತಿ ಅದರಲ್ಲಿ ನಿಮ್ಮದೆಲ್ಲ ರ್ಯಾಂಕ್ ಬಂದಿರುತ್ತೆ, ಅದು ಅಪ್ಡೇಟ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಇದು ಓಕೆ. ಈ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ಭಾಳ ಸ್ಟೂಡೆಂಟ್ಸ್ ಏನು ಕೇಳ್ತಾ ಇದ್ದಾರೆ, ಕರ್ನಾಟಕದ್ದು ಏನು NTA ಕಡೆಯಿಂದ ಏನು ಲಿಸ್ಟ್ ಬಿಡ್ತಾರಲ್ಲ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ನೀಟ್ ಬರ್ದಿದ್ದಾರಂತ, ಅದು ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಇನ್ನೊಂದು 2 to 3 ಡೇಸಲ್ಲಿ ಬಿಡ್ಬೋದು. ಅದು ಬಂದಾದ ತಕ್ಷಣ ನಿಮಗೆ ಅಲ್ಲೊಂದು ಐಡಿಯಾ ಸಿಗುತ್ತೆ. ನಿಮ್ಮ ಮಾರ್ಕ್ಸ್ ಮೇಲೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ದು ಏನಾದರೂ 400 ಇರುತ್ತೆ, 400 ಮೇಲೆ ನಿಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ನಿಮಗೆ ಕ್ಯಾಟಗರಿ ಗೊತ್ತಾಗಲ್ಲ, ಬಟ್ ಕರ್ನಾಟಕದಲ್ಲಿ ಎಷ್ಟು ಜನ ಅಂತ ಗೊತ್ತಾಗುತ್ತೆ. ಅದರಿಂದ ನಿಮಗೆ ಒಂದು ಐಡಿಯಾ ಗೊತ್ತಾಗುತ್ತೆ. ಸೊ ನನಗೆ ಸಿಗೋ ಚಾನ್ಸಸ್ ಎಷ್ಟಿದೆ ಅಂತ. ಓಕೆ ಫ್ರೆಂಡ್ಸ್, ಮತ್ತು ನಿಮಗೇನಾದರೂ 1-to-1 ಪೇಯ್ಡ್ ಕೌನ್ಸಿಲಿಂಗ್ ಬೇಕಂದರೆ ಗಿವನ್ ನಂಬರ್ ಕಾಲ್ ಮಾಡ್ಬೋದು, ಇಲ್ಲ ವಿಜಯನಗರ ಬಂದು ವಿಸಿಟ್ ಮಾಡ್ಕೋಬೋದು. ಇದು ಕಂಪ್ಲೀಟ್ಲಿ ಪೇಯ್ಡ್ ಇರುತ್ತೆ, ಮತ್ತು ಇದು ಲಿಮಿಟೆಡ್ ಸೀಟ್ಸು. ಮತ್ತು ಸಿಂಪ್ಲಿ ಕಾಲ್ ಮಾಡೋಕೆ ಹೋಗಬೇಡಿ, ನನಗೆ ಇದು ಇಷ್ಟು ಮಾರ್ಕ್ಸ್ ಇದೆ ಸಿಗುತ್ತೋ ಇಲ್ಲ ಅಂತ. ಫ್ರೆಂಡ್ಸ್, ನಿಮಗೆ ನಾವು ಕೌನ್ಸಿಲಿಂಗ್ ಗೈಡೆನ್ಸ್ ಕೊಡ್ತೀವಿ, ಎಲ್ಲೂ ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ, ಯಾಕಂದರೆ ಯಾರಿಗೂ ಹೇಳೋಕ್ಕಾಗಲ್ಲ. ಇದು ಕಂಪ್ಲೀಟ್ಲಿ ಡಿಪೆಂಡ್ ಅಪಾನು ನಿಮ್ಮ ಮಾರ್ಕ್ಸು ಮತ್ತು ರ್ಯಾಂಕೇ ಕೊಡಿಸುತ್ತೆ. ನಾವು ಸೀಟ್ ಕೊಡಿಸ್ತೀವಿ ಅಂತಲೇ ಹೇಳಲ್ಲ ನಾವು. ಓನ್ಲಿ ಕೌನ್ಸಿಲಿಂಗ್ ಗೈಡೆನ್ಸು ಸ್ಟ್ರಾಟಜಿ ಮಾಡಿಕೊಡ್ತೀವಿ ಅಷ್ಟೇ. ಓಕೆ, ಸೊ ಬೇಕಂದರೆ ಗಿವನ್ ನಂಬರ್ ಕಾಲ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ವೆಬ್ಸೈಟ್ ಲಿಂಕು ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.